Hello guys, welcome to the channel Midnight Creeps and Animage. ಈ ಚಾನಲಲ್ಲಿ ರಿಯಲ್ ಆ್ಯಂಡ್ ಫಿಕ್ಷನ್ ಹಾರರ್ ಸ್ಟೋರೀಸ್ನ ಪೋಸ್ಟ್ ಮಾಡ್ತಿರ್ತೀನಿ ಆಸ್ ವೆಲ್ ಆಸ್ ಹಾರರ್ ಸ್ಟಫ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಟುಡೇಸ್ ಒನ್. ಆಸ್ ಪರ್ ದ ಸ್ಟೋರಿ ನನಗೆ ರೆಡಿಟಲ್ಲಿ ಓದಿರೋ ಅಂಥ ಸ್ಟೋರಿ. ವೆಲ್ ಯಾ ದ ಪರ್ಸನ್ ನೇಮ್ ಇಸ್ ಸೆರಾ. ಸೆರಾ ಅನ್ನೋ ಅಂಥ ಹುಡುಗಿಗೆ ನಡೆದಿರೋ ಅಂಥ ಘಟನೆ ಅದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಕೆಲಸ ಅದು ಇದು ಟೆನ್ಷನ್, ಈ ರೊಬೋಟಿಕ್ ಲೈಫಿಂದ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಈಚೆ ಹೋಗಿ ಲೈಕ್ ಚಿಲ್ ಮಾಡೋಣ ಅಂದ್ಬಿಟ್ಟು ಈ ಸೆರಾ ಅನ್ನುವಂಥ ಹುಡುಗಿ ಲೈಕ್ ಶಿ ವಿಲ್ ಬಿ ಫಿಕ್ಸೇಟ್ ಆಗ್ತಾಳೆ. ಆ್ಯಂಡ್ ಇವಳಿಗೆ ಗೊತ್ತಿರೋ ಅಂಥ ಲೇಕ್ ಒಂದಿರುತ್ತೆ ಸಿಟಿ ಔಟ್ಸ್ಕರ್ಟ್ಸ್ ಇನ್ ಒಂದು 5 to 6 kilometers ಆಚೆಯಲ್ಲಿ ಇವಳಿಗೆ ಗೊತ್ತಿರೋ ಅಂಥ ಒಂದು ಲೇಕ್ ಇರುತ್ತೆ. ಆ್ಯಂಡ್ ಶಿ ಆಲ್ಸೋ ನೋಸ್ ದಟ್ ದರ್ ಇಸ್ ಎ ಕ್ಯಾಬಿನ್ ಹೋಗಿದೆ, ಅಲ್ಲೊಂದು ಕ್ಯಾಬಿನ್ ಐತೆ ಅಂತ ಅವಳಿಗೆ ಗೊತ್ತಿರುತ್ತೆ. ಓಕೆ, ಚಿಲ್ ಮಾಡೋಣ ಅಂತ ಒಂದು ವೀಕೆಂಡ್ ಅವಳು ಪ್ಲ್ಯಾನ್ ಹಾಕ್ಕೊಂಡು ಶಿ ವಿಲ್ ಹೆಡ್ ಟು ದಟ್ ಲೇಕ್. ವೆಲ್, ಲೇಕಿಗೆ ಹೋಗಿದ ತಕ್ಷಣ ಅಲ್ಲೆಲ್ಲ ಸಿನಾರಿಯೋ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶಿ ವಿಲ್ ಬಿ ಎಂಜಾಯಿಂಗ್ ದ ವ್ಯೂ. ಆ್ಯಂಡ್ ಅಲ್ಲೇ ಕ್ಯಾಬಿನ್ ಮುಂದೆ ಅವಳ ಬಿಲಾಂಗಿಂಗ್ಸ್ ಎಲ್ಲ ತಗೊಂಡು ಹೋಗಿ ಇಟ್ಕೊಂಡು ಶಿ ವಿಲ್ ಬಿ ಎಂಜಾಯಿಂಗ್ ದ ವ್ಯೂ. ಆ್ಯಂಡ್ ಈ ಪಾಯಿಂಟಲ್ಲಿ ಈವ್ನಿಂಗ್ ಆಗುತ್ತೆ. ಲೈಕ್ ಈವ್ನಿಂಗ್ ಆಗ್ತಾ ಶಿಲ್ ಬಿ ಸೀಯಿಂಗ್ ದಟ್ ಶಿಲ್ ಬಿ ನೋಟಿಸಿಂಗ್ ಇಷ್ಟೆಲ್ಲ ಚೆನ್ನಾಗಿದ್ದಿದ್ದು, ಇಷ್ಟೆಲ್ಲ ಪೀಸ್ ಆಗಿದ್ದಿದ್ದು ವ್ಯೂ ಏನಿತ್ತು ಇದೊಂದು ಸ್ವಲ್ಪ ಕ್ರೀಪಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಶಿ ನೋಟಿಸಸ್ ಸಮಥಿಂಗ್ ಸ್ಟ್ರೇಂಜ್ ಕಮಿಂಗ್ ಇನ್ ದ ರಿವರ್. ಅಂದರೆ ಒಂದು ಪಾಯಿಂಟಲ್ಲಿ ನೋಡ್ತಾಳೆ, ಆ ರಿವರಲ್ಲಿ ಏನಿರುತ್ತೆ ನೀರಲ್ಲಿ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರಿಂಕಲ್ಸ್ ಬರ್ತಾವಲ್ಲ, ಸೊ ಆ ಥರ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಲ್, ಅವಳು ಅದನ್ನು ನೋಟಿಸ್ ಮಾಡ್ತಾಳೆ. ಅಕ್ಕಪಕ್ಕ ಎಲ್ಲ ನೋಡ್ತಾ ಇರ್ತಾಳೆ, ಎಲ್ಲೂ ಗಾಳಿನೂ ಬರ್ತಾರಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಮರಗಳೆಲ್ಲ ಮೂವ್ ಆಗ್ತಾವಲ್ಲ ಗಾಳಿ ಬಂದರೆ, ಈ ಎಲೆಗಳೆಲ್ಲ ಬಿದ್ದೋಗ್ತಾ ಇವೆ, ಆ ಥರ ಏನೂ ನಡೀತಾ ಇರಲ್ಲ. ಬಟ್ ಒಂದು ಪಾಯಿಂಟಲ್ಲಿ ಕೆರೆಯಲ್ಲಿ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವಳು ಇದನ್ನು ಸ್ಟ್ರೇಂಜ್ ಅಂದ್ಕೊಂಡು ಓಕೆ ಈವ್ನಿಂಗ್ ಆಯಿತು, ಇನ್ಮೇಲೆ ಇಲ್ಲಿರೋದು ಬೇಡ ಅಂದ್ಬಿಟ್ಟು ಶಿ ವಿಲ್ ಹೆಡ್ ಟು ದ ಕ್ಯಾಬಿನ್. ಆ ಕ್ಯಾಬಿನ್ ಒಳಗಡೆ ಹೋಗ್ತಾಳೆ. ಆ್ಯಂಡ್ ಅವಳ ಬಿಲಾಂಗಿಂಗ್ಸ್ ಏನೇನೈತೆ ಅದನ್ನೆಲ್ಲ ತಗೊಂಡೋಗಿ ಒಳಗಡೆ ಹೋಗಿ ಏನೇನು ಮಾಡಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ತಿಂದ್ಬಿಟ್ಟು ಅವಳು ಮಲ್ಕೊತಾಳೆ. 1:30 ಇರ್ಬೋದು, ಆರ್ 1 to 1:30 ಈ ಟೈಮ್ ಗ್ಯಾಪಲ್ಲಿ ಶಿ ವಿಲ್ ನೋಟಿಸ್ ದಟ್ ಇವಳ ಮನೆ ಈಚೆ ಏನೋ ನೀರು ಸ್ಪ್ಲ್ಯಾಶ್ ಆಗ್ತಾ ಇರೋ ಥರ ಇವಳಿಗೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಏನು ಅಂತ ಲೈಕ್ ಸ್ಟಾರ್ಟಿಂಗಲ್ಲಿ ಅದನ್ನು ಇಗ್ನೋರ್ ಮಾಡಿಬಿಟ್ಟು ಅವ್ಳು ಮಲ್ಕೊಂಡ್ಬಿಡ್ತಾಳೆ. ಸೊ ಲೇಟರ್ ಆನ್ ಶಿ ವಿಲ್ ಆ ಸ್ಪ್ಲ್ಯಾಶಸ್ ಏನಿದೆ ಇನ್ನೂ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳೇನು ಮಾಡ್ತಾಳೆ, ಏನು ನೋಡೋಣ ಅಂತ ಹೇಳಿ ಶಿ ವಿಲ್ ಹೆಡ್ ಟು ದ ಡೋರ್. ಆ್ಯಂಡ್ ಆ ಡೋರ್ನ ಓಪನ್ ಮಾಡ್ಬಿಟ್ಟು ನೋಡ್ತಾಳೆ. ಈ ಕೆರೆ ಏನಿದೆ, ಕೆರೆ ಕರೆಕ್ಟಾಗಿ ಆಪೋಸಿಟಲ್ಲಿರುತ್ತೆ ಕ್ಯಾಬಿನ್ ಬಂದ್ಬಿಟ್ಟು. ಆ ಡೋರ್ ಈಚೆ ನೋಡ್ತಾಳೆ, ಆ ಕೆರೆಯಲ್ಲಿ ಸೆಂಟ್ರಲ್ಲಿ ಯಾರೋ ನಿಂತ್ಕೊಂಡಿರ್ತಾರೆ ಇವಳಿಗೆ ಕಾಣಿಸುತ್ತೆ. ಆ ಪಾಯಿಂಟಲ್ಲಿ ಲೈಕ್ ತುಂಬ ಶಿವರ್ ಆಗಿ ಹೋಗ್ತಾಳೆ, ಅಂದರೆ ತುಂಬ ಭಯ ಆಗುತ್ತೆ ಅವಳಿಗೆ. ಒಳಗಡೆ ಹೋಗ್ತಾಳೆ, ಒಳಗಡೆ ಹೋಗಿ ಆ್ಯಂಡ್ ಡೋರ್ಸ್ನೆಲ್ಲ ಲಾಕ್ ಮಾಡ್ಕೊತಾಳೆ. ಲಾಕ್ ಮಾಡಿಕೊಂಡು ಡೋರ್ಸ್ ಎಲ್ಲ ಲಾಕ್ ಮಾಡಿಕೊಂಡು ಇವಳಿಗೆ ಕೈಯೆಲ್ಲ ನಡುತ್ತಾ ಇರುತ್ತೆ. ಕಿಚನ್ಗೆ ಹೋಗ್ತಾಳೆ. ಶಿ ವಿಲ್ ಫೈಂಡ್ ದ ಬಿಗ್ಗೆಸ್ಟ್ ನೈಫ್, ಅಂದರೆ ಏನೋ ದೊಡ್ಡ ಕತ್ತಿ ಇಲ್ಲಾಂದರೆ ಚಾಕು ಥರ ಏನಾದರೂ ನೋಡ್ತಾಳೆ. ಅವಳಿಗೆ ಒಂದು ಚಾಕು ಸಿಗುತ್ತೆ, ಎತ್ಕೊತಾಳೆ. ಆ್ಯಂಡ್ ಆ ಕ್ಯಾಬಿನಲ್ಲಿ ಎಲ್ಲಾದರೂ ಅಡ್ಗಕ್ಕೆ ಇಲ್ಲಾಂದರೆ ಬಚ್ಚಿಕೊಳಕ್ಕೆ ಎಲ್ಲಾದರೂ ಜಾಗ ಐತೆ ಅಂತ ನೋಡ್ತಾಳೆ. ಅವಳಿಗೇನು ಸಿಗ್ತಾ ಇರಲ್ಲ. ಏನು ಮಾಡ್ತಾಳೆ, ಜಸ್ಟ್ ಆ ಡೋರ್ಗೆ ಆಪೋಸಿಟಲ್ಲಿ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅಂದರೆ ಚಾಕು ಏನು ಕಾಲು ಇಟ್ಕೊಂಡಿರ್ತಾಳೆ. ಶಿ ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ದ ಡೋರ್. ಸರಿ, ಆ ಡೋರ್ಗೆ ಚಾಕುನ ಪಾಯಿಂಟ್ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಅಟ್ ಒನ್ ಪಾಯಿಂಟ್ ಆ ಡೋರು, ಅಂದರೆ ವುಡನ್ ಡೋರ್ ಅಲ್ಲ, ಲೈಕ್ ಕ್ಯಾಬಿನ್ಸ್ ಎಲ್ಲ ಸೇಫ್ಟಿ ಕಮ್ಮಿ ಇರುತ್ತೆ, ಪ್ಲಸ್ ವುಡನ್ ಡೋರ್ ಇರುತ್ತೆ. ಸೊ ಆ ಡೋರು ಜೋರಾಗಿ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಈಚೆಯಿಂದ. ಸೊ ಒನ್ ಪಾಯಿಂಟಲ್ಲಿ ಇವಳಿಗೂ ಅರ್ಥ ಆಗೋಗುತ್ತೆ ಇನ್ನು ಈ ಡೋರ್ ಹೊಡೆದೋಗುತ್ತೆ ಅಂತ. ಮೆಂಟಲಾಗಿ ಪ್ರಿಪೇರ್ ಆಗಿಬಿಡ್ತಾರೆ, ಏನೇ ಬರಲಿ ನೋಡ್ಕೊಳ್ಳೋಣ ಅಂತ. ಸೊ ಆ ಪಾಯಿಂಟಲ್ಲಿ
ಡೋರ್ ಹೊಡೆದೋಗಿದ್ದ ತಕ್ಷಣ ಇವಳು ಚಾಕು ಹಿಂಗೆ ಇಟ್ಕೊಂಡಿದ್ದಾಳೆ ಮುಂದೆ ಡೋರಿಂದ. ಅದು ಮೆಲ್ಲಕ್ಕೆ ಒಳಗಡೆ ಬರುತ್ತಾ. ಆ್ಯಂಡ್ ಆ ಮೆಲ್ಲಕ್ಕೆ ಒಳಗಡೆ ಬರುವಾಗ ಲೈಟ್ಸ್ ಬರ್ತಾ ಇರ್ತಾರ, ಅವಾಗ ಅದ್ರ ಮುಖ ಕಾಣಿಸುತ್ತೆ. ಅಂದರೆ ಅಲ್ಲಲ್ಲಿ ಸ್ಕಿನ್ ಹೋಗ್ಬಿಟ್ಟು ಮೂಳೆಗಳು ಕಾಣಿಸ್ಕೊಂಡು ಕೈಯೆಲ್ಲ ಫುಲ್ ಪೇಲ್ ಸ್ಕಿನ್ ಆಗುತ್ತೆ. ಅಂದರೆ ಫುಲ್ ಇವಾಗ ನಾರ್ಮಲಾಗಿ ಹೆಣಗಳಿಗಿರುತ್ತಲ್ಲ, ಒಂಥರ ಬೆಳ್ಳಕ್ಕಾಗೋಗಿರ್ತಾರೆ, ಲೈಕ್ ಸಟ್ ಮೇಲೆ ಬಾಡಿ ಡಿಕೆ ಆದಾಗ ಏನು ಕಲರ್ ಕಾಣಿಸುತ್ತೆ, ಅದೇ ಥರ ಕಲರು ಒಂದು ಆ ಕಲರ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಕೈಯೆಲ್ಲ ಕೈ ಬಂದ್ಬಿಟ್ಟು ಕಟ್ಟಾಗಿ ಮೂಳೆಗಳು ಮಾತ್ರ ಈಚೆ ಸ್ಕಿನ್ ಸೀಳ್ಕೊಂಡು ತಂದೆ. ಸೊ ಇದೆಲ್ಲ ನೋಡ್ಬಿಟ್ಟು ಇವಳಿಗೆ ಫುಲ್ ಬೆಚ್ಚು ಬಿದ್ದೋಗಿರ್ತಾಳೆ. ಆ್ಯಂಡ್ ಆ ಚಾಕುನ ಫೋರ್ಸಾಗಿ ಅವನ ಮೇಲೆ ಬಿಸಾಕ್ತಾಳೆ. ಆ್ಯಂಡ್ ಅದು ಏನಿಲ್ಲ, ಜಸ್ಟ್ ಆ ಚಾಕುನ ಲೈಕ್ ತಳ್ಳಿಬಿಡುತ್ತೆ ಸೈಡಿಗೆ. ಒನ್ ಪಾಯಿಂಟಲ್ಲಿ ಅದ್ರ ಹತ್ರ ಬಂದುಬಿಟ್ಟು ಅವಳನ್ನ ಲೈಕ್ ವಿತ್ ಹ್ಯಾಂಡ್ ಕತ್ನಾಡ್ಕೊಂಡು ಮೇಲೆ ಎತ್ತಿರುತ್ತೆ. ಇವಳು ಉಸಿರಾಡ್ತಾವಳನ್ನ. ಅಟ್ ಒನ್ ಪಾಯಿಂಟ್ ಇವಳಿಗೆ ಲೈಕ್ ಒದ್ದಾಡ್ತಾ ಇರ್ತಾಳೆ, ಅದ್ರ ಕೈಯಲ್ಲಿ ಮೇಲೆ ಎತ್ತಿರುತ್ತೆ, ಕತ್ನಾಡ್ಕೊಂಡು ಕತ್ನ ಹೆಚ್ಚಿರ್ತಾ ಇರುತ್ತೆ. ಒನ್ ಪಾಯಿಂಟ್ ಇವಳಿಗೆಲ್ಲ ಮಂಜಾಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಡೇ she is found dead on the same shore of the lake. ಅದೇ ನದಿ ತೀರದಲ್ಲಿ, ಅದೇ ಲೇಕ್ ತೀರದಲ್ಲಿ ಇವಳ ಡೆಡ್ ಬಾಡಿ ಸಿಕ್ಕುತ್ತೆ.